ಅಂದ ತಕ್ಷಣ ಚಕ್ರವರ್ತಿ ಸೂಲಿಬೆಲೆ ಅವರೇ, ಸಾಮಾನ್ಯವಾಗಿ ನಮ್ಮ ಪರಂಪರೆಯ ಹಬ್ಬಗಳು ನಾವು ಗಮನಿಸಿದಾಗ ಒಬ್ಬೊಬ್ಬರೇ ಮಾಡೋದಲ್ಲ, ಇಡೀ ಕುಟುಂಬ ಒಂದುಗೂಡಿ ಮಾಡುವಂತಹ ಆಚರಣೆಗೆ ಹಬ್ಬ ಅಂತ ಕರೆಯೋದು. ಯಾಕೆ ಅಂತಂದರೆ ಎಲ್ಲರೂ ಜೊತೆಗೆ ಸೇರಿದಾಗ ಆ ಉತ್ಸಾಹ, ಸಂತೋಷ ಇಮ್ಮಡಿ ಆಗುತ್ತೆ, ಪಾಸಿಟಿವ್ ಎನರ್ಜಿ ಬಿಡುಗಡೆ ಆಗುತ್ತೆ ಅಂತೇಳಿ. ಹಾಗೆ ಲೆಕ್ಕ ಹಾಕಿದ್ರೆ ಇಲ್ಲಿ ಸೇರಿರುವ ಜನ, ದೇಶದ ಮೂಲೆ ಮೂಲೆಯಿಂದ ಬಂದಿರುವ ಜನ, ಅವರ ಸಂಭ್ರಮ, ಆ ಸಂಭ್ರಮದಿಂದ ಆಚೆ ಬರ್ತಿರುವ ಪಾಸಿಟಿವ್ ಎನರ್ಜಿ ಹೇಗಿದೆ ಅಂತ ಹೇಳಿ. ಅದ್ಭುತವಾಗಿದೆ. ನಾನು ಅದನ್ನೇ ಹೇಳ್ತಿದ್ದಲ್ಲ, 3 ದಿನಗಳಿಂದ ಇಲ್ಲಿರುವಾಗ ಇದನ್ನು ಫೀಲ್ ಮಾಡ್ಕೊಳ್ಳಿಕ್ಕೆ ಆಗ್ತಿದೆ. ಅಂದರೆ ಸೆಕೆಂಡ್ ಪಾಯಿಂಟ್ ನೀವು ಹೇಳಿದ್ರಿ, ಎಲ್ಲರೂ ಒಂದು ಕಡೆ ಸೇರೋದಿದೆಯಲ್ಲ, ನಾವು 3 ದೇವಸ್ಥಾನಗಳನ್ನು ಅತ್ಯಂತ ಪವಿತ್ರ ಅಂತ ನಂಬ್ತೀವಿ. ಒಂದು ನಮ್ಮ ರಾಮ ಹುಟ್ಟಿದ ಈ ಅಯೋಧ್ಯೆ, 2ನೇದು ಮಥುರಾದ ಕಾಶಿ, ಮಥುರಾದ ಕೃಷ್ಣ, ಮತ್ತು 3ನೇದು ಕಾಶಿ ವಿಶ್ವನಾಥನ ಮಂದಿರ. ಈ 3ಅನ್ನು ಕೂಡ ಭಾರತ ಉದ್ದಕ್ಕೂ ಆರಾಧಿಸ್ಕೊಂಡು ಬಂದಿದೆ ಮತ್ತು ಇದಕ್ಕೆ ಇಡೀ ದೇಶ ಒಟ್ಟಾಗಿ ಸೇರುವಂಥ ಪರಿಕಲ್ಪನೆ ಇದೆ. ದುರದೃಷ್ಟಕರ ಸಂಗತಿ ಅಂತಂದರೆ ಈ 3 ಪ್ರಮುಖವಾದ ಜಾಗಗಳನ್ನು ನಾವು ಕಳ್ಕೊಂಡಿದ್ವಿ ಇಷ್ಟು ವರ್ಷಗಳ ಕಾಲ. ಹೀಗಾಗಿ ಇಲ್ಲಿರುವಂಥ ಎನರ್ಜಿ ಇದೆಯಲ್ಲ, ಇದು ಬರೀ ಧಾರ್ಮಿಕವಾಗಿರುವಂಥ ಎನರ್ಜಿ ಅಲ್ಲ. ಬಹುಶಃ ಈಗಿನ ಪೀಳಿಗೆಯವರಿಗೆ ಅದು ಅರ್ಥ ಆಗುತ್ತೋ ಇಲ್ವೋ, ಇದನ್ನ ಹೇಗೆ ಮುಸಲ್ಮಾನ್ ರಾಜರು ಮಾಡ್ಕೊಂಡು ಬಂದಿದ್ರು ಅಂತಂದ್ರೆ, ಪ್ರತಿ ಬಾರಿ ನಮ್ಗೆ ಇದನ್ನು ತೋರಿಸಿ ನಿಮ್ಮ ಸ್ಥಿತಿ ಇದು, ನೀವು ಈ ಸ್ಥಿತಿಯಲ್ಲಿರುವಂಥವ್ರು ನಮ್ಗೆ ಹೇಳ್ಕೊಂಡು ಬರ್ತಿದ್ರು. ಉದಾಹರಣೆಗೆ ಈಗ ನಾವು ಇದರ ಟೈಮ್ನಲ್ಲಿ, ಉರಿ ಅಟ್ಯಾಕ್ನ ಟೈಮಲ್ಲಿ, ಬಾಲಾಕೋಟ್ ಅಟ್ಯಾಕ್ನ ಟೈಮ್ನಲ್ಲಿ ಅಭಿನಂದನ್ ಸಿಕ್ಕಿದ್ದನ್ನ ಇವತ್ತಿಗೂ ಹೇಳ್ಕೊಳ್ತಾರೆ ಪಾಕಿಸ್ತಾನದವರು. ಆದರೆ ಒಂದು ಅವಮಾನ ಇದೆಯಲ್ಲ, ಅದು ಯಾವಾಗಲೂ ತಲೆ ಮೇಲೆ ಕೂತಿರುತ್ತೆ ಅಂತ. ಆ ಥರ ಶತಶತಮಾನಗಳ ಅವಮಾನ ಇತ್ತು. ಇವತ್ತಿಲ್ಲಿ ಬರ್ತಿದಾರಲ್ಲ, ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಿರೋದು ಯಾಕೆ ಅಂತಂದ್ರೆ, ಭಾರತಕ್ಕೆ ಈ ಥರದ ಕಳಂಕವನ್ನ, ಅವಮಾನವನ್ನ ತೊಡೆದು ಹಾಕಿ ನಮ್ಮತನವನ್ನ ಪುನರ್ ಪ್ರತಿಷ್ಠಾಪಿಸಬಲ್ಲಂತ ಸಾಮರ್ಥ್ಯ ಇದೆ ಅಂತ ಹೇಳಲಿಕ್ಕೆ ಅಂತ. ಆ ದೃಷ್ಟಿಯಿಂದ ನೋಡುವಾಗ ನಂಗೆ ಅನ್ಸುತ್ತೆ, ಬರೋ ಪ್ರತಿಯೊಬ್ಬನೂ ಕೂಡ ಮನಸ್ಸಿನಲ್ಲಿ ಹೊತ್ತಿಟ್ಕೊಂಡಿರುವಂಥ ಬೆಂಕಿ ಇದೆಯಲ್ಲ, ಅದು ನಿಜವಾಗ್ಲೂ ಈ ಚಳಿಯಲ್ಲೂ ಕೂಡ ನಮ್ಮನ್ನು ಬೆಚ್ಚಗೆ ಮಾಡಬಲ್ಲಂತ ಬೆಂಕಿ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ದಟ್ಸ್ ಗೋಯಿಂಗ್ ಟು ಬಿ ಅ ಪಾಸಿಟಿವ್ ಎನರ್ಜಿ ಅಂತ ನನಗೆ ಅನ್ಸುತ್ತೆ. ಸ್ವಾಮೀಜಿಗಳೇ, ಇಲ್ಲಿ ತನಕ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ನೋಡಿ, ಹಿಂದೂ ಧರ್ಮ, ಭಾರತ ಯಾವತ್ತೂ ಕೂಡ ಯಾರನ್ನು ಕೂಡ ಅಪ್ಪಿಕೊಂಡಿದೆ ವಿನಃ ಯಾರನ್ನು ಕೂಡ ದೋಷಿಸೇ ಇಲ್ಲ ಅಂತ. ಈವನ್ 8 ರಾಷ್ಟ್ರಗಳು ಈಗಲೂ ಬೌದ್ಧ ಧರ್ಮದ ರಾಷ್ಟ್ರಗಳಿದ್ರೂ ಕೂಡ ದಲೈ ಲಾಮ ಅವರನ್ನ ಕಾಪಾಡ್ತಿರೋರು ಅಂದರೆ ನಮ್ಮ ಭಾರತ, ನಮಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ. ಅವತ್ತಿನ ಯಹೂದಿಗಳಿಗೆ ಎಲ್ಲ ಕಡೆ ಪೆಟ್ಟು ತಿಂದರೂ ಕೂಡ ಭಾರತ ಅವರನ್ನು ಭಾಳ ಅತ್ಯದ್ಭುತವಾಗಿ ನೋಡಿಕೊಳ್ತು. ಈಗಲೂ ತುಂಬ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಮಂದಿರವಿತ್ತು, ಮಂದಿರವನ್ನು ಕೆಡವಿ ಮಸೀದಿಯನ್ನು ಕಟ್ಟಿದ ಕಾರಣಕ್ಕಾಗಿ ನಮಗೆ ಅದು ಬೇಕಾಗಿದೆ. ಅದು ನಮ್ಮ ಪುಣ್ಯಕ್ಷೇತ್ರ, ನಮ್ಮ ಶ್ರದ್ಧಾ ಕೇಂದ್ರ ಅನ್ನುವಂಥದ್ದು. ಚಕ್ರವರ್ತಿ ಸೂಲಿಬೆಲೆ ಹೇಳಿದಾಗೆ ಒಂದು ಕಾಶಿ, ಮತ್ತೊಂದು ಮಥುರಾ ಎನ್ನುವಂಥದ್ದು. ಈಗಲೂ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದ ನಂತರ ಕೂಡ, ನಿನ್ನೆ ಮೊನ್ನೆ ಕೂಡ ಇಲ್ಲ, ನೀವು ಮಸೀದಿಯನ್ನು ಹೊಡೆದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ ಕಾರಣಕ್ಕಾಗಿ ನಾವು ಅದನ್ನು ಸಲ್ಲದು ಅನ್ನುವಂಥ ಹೇಳಿಕೆ, ನಾವು ಅದರಲ್ಲಿ ಬರೋದಿಲ್ಲ ಅನ್ನುವಂಥ ಹೇಳಿಕೆ. ಇನ್ನು ಹೇಗೆ ಅರ್ಥ ಮಾಡಿಕೊಡೋದು ಅವರಿಗೆ? ಅಲ್ಲಪ್ಪ, ಇದು ದೇವಸ್ಥಾನ, ನಮ್ಮ ರಾಮನ ಜನ್ಮಸ್ಥಾನ, ಅದನ್ನು ವಾಪಸ್ ಪಡ್ಕೊಂಡಿದ್ದೀವಿ. ನಾವು ಯಾರಿಗೂ ದೋಷ ಮಾಡುವಂಥದ್ದವರಲ್ಲ, ನಮಗೆ ದೋಷ ಆಗಿತ್ತು, ಅದನ್ನು ನಾವು ಕಳಂಕವನ್ನು ನಿವಾರಣೆ ಮಾಡ್ಕೊಂಡಿದ್ದೀವಿ ಅಂತ ಈಗಲೂ ಟೀಕೆ ಮಾಡ್ತಾರಲ್ಲ, ಅವ್ರಿಗೇನು ಉತ್ತರ ಕೊಡಬೇಕು? ಒಂದು, ನಮ್ಮ ರಾಮಾಯಣದ ಇಡೀ ಇತಿಹಾಸವನ್ನು ನಾವು ಕಂಡ್ರೆ ನಮಗೆ ಕಾಣುವಂಥದ್ದು ಒಂದು ವಾಲ್ಮೀಕಿ ಅನ್ನುವಂತಹ ನಾಮಧೇಯ ಬಂದದ್ದು ಯಾವುದರಿಂದ? ಅವರು ಮಾಡಿದ ಸಾಧನೆಯಿಂದ ಅವರ ಮೇಲೆ ಒಂದು ವಾಲ್ಮೀಕ ಅನ್ನುವಂಥ ಒಂದು ಹುತ್ತ ಕಟ್ಟಿತ್ತು. ಆ ಹುತ್ತದಿಂದ ವಾಲ್ಮೀಕಿ ಹೊರಗೆ ಬಂದು ಇಡೀ ರಾಮಾಯಣವನ್ನು ಜಗತ್ತಿಗೆ ಕೊಟ್ಟರು. ಇಲ್ಲಿ ಅಂತಹ ಒಂದು ಕೋಮುವಾದ ಅಥವಾ ಎಡಚರ ಧೋರಣೆಗಳನ್ನು ಹಿಡ್ಕೊಂಡು ಅಂಥ ಒಂದು ವಾಲ್ಮೀಕವನ್ನು ಹುತ್ತವಾಗಿ ಕಟ್ಟಿದ್ರು. ಇವತ್ತೇನಾಗಿದೆ, ಅದೆಲ್ಲ ಕೂಡ ಬಿದ್ದು ಹೋಗಿದೆ. ಹಾಗಾಗಿ ಕೆಲವರಿಗೆ ಏನಾಗತ್ತೆ ಅಂತಂದರೆ, ಅದನ್ನು ಜೀರ್ಣಿಸಿಕೊಳ್ಳಿಕ್ಕಾಗ್ತಾ ಇಲ್ಲ. ಇದು ಒಂದು ಅಡ್ವಾಂಟೇಜ್ ಎಲ್ಲಿ ಹೋಗುತ್ತೆ ಅನ್ನುವಂಥ ಒಂದು ಭಯ ಶುರುವಾಗಿದೆ, ಆತಂಕ ಶುರುವಾಗಿದೆ. ಈ ಆತಂಕದ ನಡುವೆನೇ ರಾಮ ಭಕ್ತರೆಲ್ಲ ಅಯೋಧ್ಯೆಯಲ್ಲಿ ಒಗ್ಗೂಡ್ತಾ, ರಾಮ ಜನ್ಮಭೂಮಿ ಅಂತ ನಾವೇನು ಹಿಂದಿನಿಂದ ಕರೆಸಿಕೊಂಡೆವು, ಶತಮಾನಗಳಿಂದ ನಮ್ಮ ಮೇಲೆ ಇದ್ದಂಥ ಕಳಂಕವನ್ನು ನಮ್ಮ ಕರಸೇವಕರು ಏನದನ್ನು ಹೊಡೆದು ಹಾಕಿದ್ರು, ಅಲ್ಲಿಂದ ಮೇಲೆ ರಾಮ ರಾಜ್ಯದ ಪರಿಕಲ್ಪನೆ ಮೂಡಿದೆ. ಹಿಂದಿನಿಂದ ರಾಮರಾಜ್ಯದ ಪರಿಕಲ್ಪನೆ ಮೂಡಿದೆ. ನಾವೆಲ್ಲರೂ ಏಕೀಕೃತ ಶ್ರೇಣಿಯಲ್ಲಿ ಹೋಗಬೇಕು ಅಂತ. ಆದರೆ ಇವತ್ತಿಗೂ ರಾಮನೇ ಎದುರು ನಿಂತು ಎಲ್ಲರನ್ನು ಒಡೆದುರುಳಿಸಿದ್ದಾನೆ ಅಂತ ನಮಗನ್ನಿಸ್ತದೆ. ಎಲ್ಲರೂ ಹೊರಗೋಗಿದ್ದಾರೆ. ಹಾಗಾಗಿ ಆ ರಾಮನ ಮಂದಿರದ ಮೂಲಕ ಆದರ್ಶ ರಾಷ್ಟ್ರದ ಪರಿಕಲ್ಪನೆ, ಅದು ಕೂಡ ನಾವೇನು ಹೇಳ್ತೀವಲ್ಲ ರಿಪಬ್ಲಿಕ್ ಭಾರತ, ಅಂತಹ ಒಂದು ರಿಪಬ್ಲಿಕ್ ಭಾರತ ಉದಯವಾಗಿದೆ.